ಸನ್ಮಾನ್ಯ ಬಾಬಾ ಸಾಹೇಬ್ ಪಟ್ಟಣಶೆಟ್ಟಿ ಹೇಳ್ತಿದ್ರು, ನನಗೆ ಸಿದ್ಧಾಂತಗಳು ಗೊತ್ತಿಲ್ಲ, ಬದ್ಧತೆ ಇಲ್ಲ. ಸನ್ಮಾನ್ಯ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರೇ, कनिष्ठ निम्मिंद ನಾನು ಸಿದ್ಧಾಂತ ಕಲಿಯುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. तो स्वागत है आपका ATV न्यूज में। मैं आपके साथ आसिफ शेख। ಸಾವಿರಾರು ಜನ ಅವರಿಗೆ ಮತ ಚಲಾಯಿಸಿ ಆರಿಸಿ ಕಳಿಸಿದ್ರು. ಅವರು ಕೂಡ ಬಹುಶಃ ತಮ್ಮ ಮನಸ್ಸಲ್ಲಿ ಅನ್ಕೊಂಡಿರ್ಬೇಕು, ಎಂಥವನ್ನು ನಾವು ಆರಿಸಿ ಕಳಿಸಿದ್ವಪ್ಪ ಅಂತ ತಂದು. ಕನಿಷ್ಠ ಸಂವಿಧಾನಿಕ ಪ್ರಜ್ಞೆನೂ ಈ ಮಹಾನುಭಾವರಿಗೆ ಇಲ್ವೇ? ಅವ್ರು ಮಾಡುವಂತಹ ಆರೋಪಗಳ ಬಗ್ಗೆ ಅವರು ಆತ್ಮಾವಲೋಕನ ಮಾಡ್ಕೋಬೇಕಾಗಿತ್ತು. ಮನುಷ್ಯರಿಗೆ ಸ್ವಪ್ರಜ್ಞೆ ಅನ್ನೋದು ಇದ್ರೆ ಬಹುಶಃ ಆ ರೀತಿಯಾಗಿ ಮಾತಾಡ್ತಿರ್ಲಿಲ್ಲ. ಪ್ರಜ್ಞೆ ಇಲ್ಲದೆ ಮಾತಾಡಿದಂತಹ ಮಹಾನುಭಾವರಿಗೆ ಉತ್ತರಿಸಬಾರ್ದಿತ್ತು, ಆದರೂ ಉತ್ತರಿಸ್ತಾ ಇದ್ದೇನೆ. ಸನ್ಮಾನ್ಯ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿರವರೇ, ಶಾಸಕರಾದವರು ತಾವು, ಸಚಿವರಾದವರು ತಾವು, ಭಾರತದ ಸಂವಿಧಾನದಲ್ಲಿ, ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಭಾರತೀಯ ನಾಗರಿಕ ದೇಶದ ಯಾವುದೇ ಭಾಗದಲ್ಲಿ ಹೋಗಿ ಚುನಾವಣೆ ನಿಲ್ಲಬನ್ನೋದು ಕನಿಷ್ಠ ಪ್ರಜ್ಞೆ ತಮಗಿಲ್ವೇ? ನೀವೇ ನಿಮ್ಮ ನಾಯಕರಂತೆ ಹೊಳ್ಕೋತಿರೋ. ಸುಮಾರು 6 ಬಾರಿ 2 ಲೋಕಸಭೆಗಳ ಕ್ಷೇತ್ರಗಳನ್ನ ಅಲ್ಲಿ ಅಭಿವೃದ್ಧಿಯನ್ನ ಕುಂಠಿತಗೊಳಿಸಿ ಸ್ವ ಅಭಿವೃದ್ಧಿ ಮಾಡಿಕೊಂಡಂತಹ ಸ್ವಯಂ ಘೋಷಿತ ರಾಷ್ಟ್ರೀಯ ದಲಿತ ನಾಯಕ ಅಂತ ಹೇಳ್ಕೊತಾರೋ ಸನ್ಮಾನ್ಯ ಶ್ರೀ ರಮೇಶ್ ಜಿಗಜಿಣಗಿ ಅವರು ಕೂಡ ಚಿಕ್ಕೋಡಿಯಿಂದ ಸ್ಪರ್ಧೆ ಮಾಡಿದ್ದು ನಿಮಗೆ ಅದರ ಬಗ್ಗೆ ಅರಿವಿಲ್ವೇ? ಮತ್ತೋರ್ವಂತಹ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳರು ಮನಮೊನ್ನೆ ಇಲ್ಲಿಂದ ಹೋಗಿ ಬಾಗಲಕೋಟೆ ಸ್ಪರ್ಧೆ ಮಾಡಿದ್ರು. ಅಲ್ಲಿನ ಜನತೆ ಮಣ್ಣು ಮುಗಿಸಿದ ಮೇಲೆ ಅಲ್ಲಿಂದ ಈಗ ವಲಸೆ ಹೋಗಿದ್ದು ಚಿತ್ರದುರ್ಗಕ್ಕೆ. ಅದ್ರ ಬಗ್ಗೆ ನಿಮ್ಗೆ ಅರಿವಿಲ್ವೇ? ಸರಿ, ಅದನ್ನು ಬಿಟ್ಟಾಕೋಣ. ನನ್ನ ಬಗ್ಗೆ ಕೇಳಿದ್ರಿ ನಾವು, ನಾನು ಬಾಗಲಕೋಟೆ ಬಂದವನು ಅಂತಂದು ಅಂತ ಮನೋಬಲ ಇಟ್ಕೊಳ್ತಾನೋ ಅವನ ಬಂಡ ಎದ್ದೇ ಹೇಳ್ತಾನೆ ನಿಮ್ಮಂತಹ ಕುತ್ಸಿತ ಮನಸ್ಸುಗಳ ವಿರುದ್ಧವಾಗಿ. ಸನ್ಮಾನ್ಯ ಬಾಬಾ ಸಾಹೇಬ್ ಪಟ್ಟಣಶೆಟ್ಟಿ ಹೇಳ್ತಿದ್ರು, ನನಗೆ ಸಿದ್ಧಾಂತಗಳು ಗೊತ್ತಿಲ್ಲ, ಬದ್ಧತೆ ಇಲ್ಲ. ಸನ್ಮಾನ್ಯ ಅಪ್ಪಾಸಾಹೇಬ್ ಪಟ್ಟಣಶೆಟ್ಟಿ ಅವರೇ, ಕನಿಷ್ಠ ನಿಮ್ಮಿಂದ ನಾನು ಸಿದ್ಧಾಂತ ಕಲಿಯುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ವರ್ಷದ ಹಿಂದೆ ವಿಜಯಪುರ ಮಹಾನಗರ ಪಾಲಿಕೆ ಚುನಾವಣೆ ನಡೆದ ಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನಾಗಿದ್ದೆ, ಪದಾಧಿಕಾರಿ ಕೂಡ ಆಗಿದ್ದೆ. ಆ ಸಂದರ್ಭದಲ್ಲಿ ತಾವು ಮಾಡಿದಂತಹ ಮಹಾನ್ ಕಾರ್ಯ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ ಗೊತ್ತಿದೆ. ಬಹುತೇಕ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಿಗೆ ಸೋಲಿಗೆ ನೇರವಾಗಿ ಕಾರಣಕರ್ತ ತಾನಾಗಿದ್ರಿ. ಅವಾಗ ನೀವು ಆಟೋ ಹತ್ತಿ ಓಡಾಡಿದ ಜನರು ಗೊತ್ತಿಲ್ವಾ? ನಂತರದ ವಿಧಾನಸಭೆ ಚುನಾವಣೆ ನಡೆದಾಗ ಈಗಿನ ಹಾಲಿ ಶಾಸಕರು, ಇಂದು ಫೈರ್ ಬ್ಯಾನ್ ತಂದುಕೊಳ್ಳೋರು, ಭಾರತೀಯ ಜನತಾ ಪಕ್ಷದ ಸ್ಟಾರ್ ಪ್ರಚಾರಕರು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳರವರನ್ನ ಶತಾಗತ ಸೋಲಿಸಬೇಕಾದ ದೊಡ್ಡ ದೊಡ್ಡ ಸಭೆಗಳನ್ನು ಮಾಡಿದಂತಹ ಉದಾಹರಣೆ ವಿಜಯಪುರ ಜನರ ಮಹಾಜನತೆಗೆ ಗೊತ್ತಿದೆ. ಅದಕ್ಕಾಗಿ ತತ್ವ, ಸಿದ್ಧಾಂತ, ಪ್ರಾಮಾಣಿಕತೆ ಈ ಪಾಠವನ್ನು ನನಗೆ ಮಾತ್ರ ಹೇಳಕ್ ಹೋಗ್ಬೇಡಿ, ನಿಮ್ಮಷ್ಟು ನೀವೇ ಹೇಳ್ಕೊಳ್ಳಿ. ಆವಾಗ ನಿಮ್ಮ ನಿಜತನ ಗೊತ್ತಾಗ್ತದೆ. ಯಾರಿಗೆ ಹೇಳ್ತೀರಿ ನೀವು? ಸ್ವಾಮಿ, ಏನ್ ತಿಳ್ಕೊಂಡಿದ್ರಿ ನೀವು? ನಿಮ್ಮಲ್ಲಿದೆಯಾ ತತ್ವ ಸಿದ್ಧಾಂತ? ಅದಕ್ಕೋಸ್ಕರವೇ ಇವತ್ತು ನಿಮ್ಮ ರಾಜಕೀಯ ಅಸ್ತಿತ್ವವನ್ನ ತೋರಿಸೋದಕ್ಕೋಸ್ಕರವಾಗಿ, ನಾ ಇನ್ನೂ ರಾಜಕೀಯದಲ್ಲಿ ಬದುಕೊಂಡಿದೆ ಅಂತ ಹೇಳ್ಕೋದಕ್ಕೋಸ್ಕರವಾಗಿ ನೀವು ಆವಾಗ ಪತ್ರಿಕಾಗೋಷ್ಠಿಯಲ್ಲಿ ಕಾಣ್ಕೊಳ್ತಾ ಇದ್ದೀರಾ. ಈ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಿಮ್ಗೆ ಏನು ಜವಾಬ್ದಾರಿ ಕೊಟ್ಟ ನೀವೇ ಅರ್ಥ ಮಾಡ್ಕೊಳ್ಳಿ. ನಾಮಪತ್ರ ಸಲ್ಲಿಸಕ್ಕೆ ಹೋಗುವುದಲ್ಲ, ದಗಾಡಿ ನಿಲ್ಲಿಸಿದ್ದು ಕೂಡ ನಿಮ್ಮ ಒಂದು
ನಾಯಕತ್ವಕ್ಕೆ ತೋರಿಸಿದಂತ ಕನ್ನಡಿ ಅದು. ದೊಡ್ಡವ್ರು ನೀವು ಮಾತಾಡಬಾರ್ದು, ನಿಮ್ಮ ಬಗ್ಗೆ ಅದು ಸುಮ್ಮನೆ ಇದ್ದೆ. ಪದೇ ಪದೇ ಕೆಣಕ್ತಾ ಇದ್ರಿ, ಇನ್ನು ಮುಂದೆ ಕೆಣಕಿದ್ರೆ ಸರಿಯಾಗೋದಿಲ್ಲ. ಅಸಂಖ್ಯಾತ ನನ್ನ ಜೊತೆಗಿರುವಂತಹ ಕಾರ್ಯಕರ್ತ ಬಂಧುಗಳ ಜೊತೆಗೆ ನಿಮ್ಮ ಮನೆ ಮುಂದೆ ರಣಯ ಮಾಡಕ್ಕಾಗ್ತದೆ. ಇಷ್ಟಕ್ಕೆ ನಿಮ್ಮ ಬಾಲಿಶವಾದ ಹೇಳಿಕೆಗಳಿಂದ ದೂರ ಇದೆ ಅಂತ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ನನ್ನ ಮಾಧ್ಯಮದ ಮಿತ್ರ ಮುಖಾಂತರ. ನಿನ್ನೆ ದಿನ ಕೂಡ ನಡೆದಂತ ಒಂದು ಪ್ರತ್ಯೇಕದಲ್ಲಿ ಶ್ರೀಯುತ ಆರ್ ಎಸ್ ಪಾಟೀಲ್ ಕೂಚ್ಬಾಡ್ರವರು, ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಕ್ಷದ್ದು, ಮಾಧ್ಯಮ ಮಿತ್ರ ಕೇಳಿದ ಪ್ರಶ್ನೆಗೆ ಅತ್ಯಂತ ಬಾಲಿಶ ಉತ್ತರ ಕೊಟ್ಟರು. ಬಂಡಾಯದ ಮಾತನ್ನು ಕೂಡ ಮಾತಾಡಿದ್ರಿ, ಅದು ಉತ್ತರ ಆಗಲು ಕೊಟ್ಟಿದ್ದೀನಿ ನಾನು. ಸನ್ಮಾನ್ಯ ಆರ್ ಎಸ್ ಪಾಟೀಲ್ ಕೂಚ್ಬಾಡ್ರವರೇ, ತಾವು ಕಳೆದ 3 ವರ್ಷಗಳಿಂದ ಜಿಲ್ಲೆಯ ಅಧ್ಯಕ್ಷ ಪಟ್ಟವನ್ನು ಅಲಂಕರಿಸಿದ್ರಿ. ನಿಮ್ಮ ಅಧ್ಯಕ್ಷ ಸ್ಥಾನ ಇದ್ದಾಗಲೇ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಮಲಗೋಯ್ತು. ಆ ನೈತಿಕ ಹೊಣೆ ಹೊತ್ತು ನೀವು ರಾಜೀನಾಮೆ ಅವಾಗಲೇ ಕೊಡಬೇಕಾಯಿತು. ಆದರೂ ಕೂಡ ನೀವು ಮಾಡಿದಂತಹ ಅಡ್ಜಸ್ಟ್ಮೆಂಟ್, ನೀವು ಕೊಟ್ಟಂತ ಕಪ್ಪು ಕಾಣಿಕೆಗೆ ಮತ್ತೆ ನಿಮ್ಮ ಮುಂದುವರಿಸಿದ್ರಲ್ಲ, ಅದು ನಿಮ್ಮ ದುರ್ದೈವ. ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ದುರ್ದೈವ. ಎಂತೆಂತಹ ಸಂಘಟನಾ ಚತುರ ಕಾರ್ಯಕರ್ತರನ್ನು ನೀವು ಮೂಲೆ ಗುಂಪಾಡಿದ್ರು ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಬಹುತೇಕ ಆಕಾಂಕ್ಷಿಗಳಿಗೆ ನನ್ನನ್ನು ಸೇರಿ ನೀವು ಯಾವ ರೀತಿ ನಡೆಸಿಕೊಂಡಿರೋದನ್ನ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಸ್ವಾಮಿ, ನನ್ನ ಹಾಗೆ ಬಹಳಷ್ಟು ಜನ ಆಕಾಂಕ್ಷಿಗಳು ಮೊನ್ನೆ ಶಾಸನ ಸಭೆಯ ಸಂದರ್ಭದಲ್ಲಿದ್ರು, ಈಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಇದ್ರು. ನೀವುಗಳು ಯಾವ ರೀತಿ ಅವರನ್ನ ಪೀಡಿಸಿದಿರಿ, ಯಾವ ರೀತಿಯಾಗಿ ಅವರನ್ನು ಬಳಸ್ಕೊಂಡಿದ್ದೀರಿ, ಅದು ಹೇಳಬೇಕಾ?